ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ ಸಾಧನಾ ಶಂಕರ್ ಅಕಾಡೆಮಿ ಇತ್ತೀಚೆಗೆ HSTR, PSTR, ಕರ್ನಾಟಕ TET ನೆಕ್ಸ್ಟ್ ಇವುಗಳಿಗೆ ಸಂಬಂಧಪಟ್ಟಂಥ ಕ್ಲಾಸ್ ಸರ್. ನಾವು PC ಹುಡುಗರು ಸರ್, ನಾವು PSI ಎಕ್ಸಾಮ್ ಸರ್, SDA ಎಕ್ಸಾಮ್, FDA ಎಕ್ಸಾಮ್, ಇದಕ್ಕೆಲ್ಲ ಓವರಾಲ್ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ಮಾಡಿ ಅಂತ ಅನೇಕ ಕಾಮೆಂಟ್ಸ್ಗಳು ಬಂದವು ಸ್ನೇಹಿತರೆ. ಅದಕ್ಕೆ PC to DC ಏನು ಜನರಲ್ ಸೈನ್ಸ್ ಇದೆ, ಆ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಸೈಟಾಲಜಿ ಟಾಪಿಕನ್ನು ನಾನು ನಿಮ್ಮ ಜೊತೆಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮೂಲಕ ಡೈರೆಕ್ಟ್ ಬೋರ್ಡ್ ಕ್ಲಾಸ್ಗಳ ಮೂಲಕ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ತಮ್ಮೆಲ್ಲ ಗೊತ್ತಿದೆ, ಶಿಕಾರಿಪುರದಲ್ಲಿ ಒಂದು ಸಾವಿರಾರು ಹುಡುಗರು ಈ ಸೈನ್ಸಲ್ಲಿ ಔಟ್ ತಗೊಂಡು ಕೆಲಸ ತಗೊಂಡಿದ್ದಾರೆ. ಅಂದರೆ ಅದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥದ್ದೇ ಬೋರ್ಡ್ ಕ್ಲಾಸ್. ಯಾಕಂದರೆ ನನಗೂ ಕೂಡ ಈ ಬೋರ್ಡ್ ಕ್ಲಾಸ್ ಅಂದರೆ ತುಂಬಾ ಖುಷಿ. ಹಾಗಾಗಿ ಈ ಬೋರ್ಡ್ ಮೂಲಕ ನಿಮಗೆ ಈ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ಆ್ಯಂಡ್ EVS ಅನ್ನು ಅರ್ಥ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ಸೈಟಾಲಜಿ ಅಂದರೆ ಸೆಲ್ ಬಯಾಲಜಿ ಅಂತ. ಸೆಲ್ ಬಯಾಲಜಿ ಅಂದರೆ ಸೆಲ್ ಅಂದರೆ ಕೋಶ, ಬಯಾಲಜಿ ಅಂದರೆ ಶಾಸ್ತ್ರ, ಜೀವಶಾಸ್ತ್ರ. ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಶಾಸ್ತ್ರದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಬರೋಣ ಸ್ನೇಹಿತರೆ. ನೋಡಿ, ಈ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋ ಮುಂಚೆ ಸ್ವಲ್ಪ ಈ ಜೀವಕೋಶಗಳ ಮೇಲೆ ನಮಗೇನೇನು ಕ್ಯೂರಿಯಾಸಿಟಿ ಡೆವಲಪ್ಮೆಂಟ್ ಆಗಬೇಕು, ಈ ಜೀವಕೋಶಗಳ ವಿಶೇಷತೆ ಏನು ನೋಡಿ. ಫಸ್ಟ್ ಮೈಕೋಪ್ಲಾಸಮ್ ಅಂತಕ್ಕಂಥ ಒಂದು ವರ್ಡನ್ನು ಹಾಕ್ಕೊಂಡಿದ್ದೀನಿ ನಾನು. ಮೈಕೋಪ್ಲಾಸಮ್ ಏನದು? ಮೈಕೋಪ್ಲಾಸಮ್. ಸೊ ಮೈಕೋಪ್ಲಾಸಮ್ ಅಂತಕ್ಕಂಥದ್ದು ಸ್ಮಾಲೆಸ್ಟ್ ಸೆಲ್, ಅತ್ಯಂತ ಚಿಕ್ಕ ಜೀವಕೋಶ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಅತ್ಯಂತ ಚಿಕ್ಕ ಜೀವಕೋಶ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೈಕೋಪ್ಲಾಸಮ್. ಹಾಗಾದರೆ ಇದು ಸ್ಮಾಲೆಸ್ಟ್ ಸೆಲ್ ಅಂದಮೇಲೆ ಮೈಕೋಪ್ಲಾಸಮ್ ಅನ್ನೋದಾದರೂ ಏನು? ಇದು ಒಂದು ಬ್ಯಾಕ್ಟೀರಿಯಾ. ಮೈಕೋಪ್ಲಾಸಮ್ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ, ಜೀವಕೋಶಗಳಲ್ಲೇ ಅತ್ಯಂತ ಚಿಕ್ಕ ಜೀವಕೋಶಗಳನ್ನು ಹೊಂದಿರತಕ್ಕಂತಹ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ನಮಗೊಂದು ರೋಗನೂ ಕೂಡ ತರುತ್ತೆ. ಈ ಬ್ಯಾಕ್ಟೀರಿಯಾ ಕ್ಲಿಯರ್. ಮೈಕೋಪ್ಲಾಸಮ್ ನಿಮೋನಿಯಾ ಅಂತ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಮೈಕೋಪ್ಲಾಸಮ್ ನಿಮೋನಿಯಾ ಅಂತಕ್ಕಂಥ ಒಂದು ರೋಗವನ್ನು ತರ್ತಕ್ಕಂತಹ ಈ ಬ್ಯಾಕ್ಟೀರಿಯಾ ಜೀವಕೋಶಗಳಲ್ಲಿ ಅತ್ಯಂತ ಸ್ಮಾಲೆಸ್ಟ್ ಜೀವಕೋಶ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಅಂದಮೇಲೆ ಅದಕ್ಕೊಂದು ಸೆಲ್ ವಾಲ್ ಇರುತ್ತೆ, ಕೋಶ ಭಿತ್ತಿ ಇರುತ್ತೆ, ಸೆಲ್ ವಾಲ್. ಬಟ್ ಆದರೆ ಈ ಬ್ಯಾಕ್ಟೀರಿಯಾಕ್ಕೆ ಸೆಲ್ ವಾಲ್ ಇಲ್ಲ. ಬ್ಯಾಕ್ಟೀರಿಯಾಗಳಲ್ಲೇ ಒಂಥರ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ತೋರಿಸ್ತಾ ಇರುತ್ತೆ ಇದು. ಹಾಗಾಗಿ ಈ ಮೈಕೋಪ್ಲಾಸಮ್ ಅಂತಕ್ಕಂಥ ಬ್ಯಾಕ್ಟೀರಿಯಾವನ್ನು ನಮ್ಮ ಜೀವಶಾಸ್ತ್ರದ ಜೋಕರ್ ಅಂತ ಕರಿತೀವಿ. ಬಯೋಲಾಜಿಕಲ್ ಜೋಕರ್ ಅಂತ ಕೂಡ ಕರೀತಾರೆ ಇದನ್ನು, ಬಯೋಲಾಜಿಕಲ್ ಜೋಕರ್. ಈ ಬಯೋಲಾಜಿಕಲ್ ಜೋಕರ್ ಅಂತ ಕರೆಯಲ್ಪಡ್ತಕ್ಕಂತಹ ಕೋಶ ಭಿತ್ತಿ ಇರದೇ ಇರತಕ್ಕಂತಹ ಈ ಬ್ಯಾಕ್ಟೀರಿಯಾವನ್ನು ನಮ್ಮ ಜೀವಕೋಶಗಳಲ್ಲಿ ಅತ್ಯಂತ ಚಿಕ್ಕ ಜೀವಕೋಶ ಅಂದರೆ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಒಂದು ಜೀವಕೋಶನೇ ಬ್ಯಾಕ್ಟೀರಿಯಾ. ಆಮೇಲೆ ಹೇಳ್ತೀನಿ ನಾನು, ಯೂನಿಸೆಲ್ಯುಲರ್ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗೆ ಈ ಜೀವಕೋಶಗಳಲ್ಲಿ ಅತ್ಯಂತ ಚಿಕ್ಕ ಜೀವಕೋಶ ಅರ್ಥ ಆದಮೇಲೆ ಜೀವಕೋಶಗಳಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಸಿಂಪಲ್, ಕ್ವಾಲಿಫಾ ಟ್ಯಾಕ್ಸಿಫೋಲಿಯಾ ಅಂತ. ಕ್ವಾಲಿಫಾ ಟ್ಯಾಕ್ಸಿಫೋಲಿಯಾ. ಈ ಕ್ವಾಲಿಫಾ ಟ್ಯಾಕ್ಸಿಫೋಲಿಯಾ ಅಂತಕ್ಕಂತಹ ಏನು ಈ ಜೀವಿ ಇದೆ, ಯಾವ ಜೀವಿ ಇದು? ಆಲ್ಗೆ. ಇದು ಆಲ್ಗೆ ಇದೆ. ಇದು ಜೀವಕೋಶಗಳಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಅಂತ. ಜೀವಕೋಶಗಳಲ್ಲೇ ಅತ್ಯಂತ ದೊಡ್ಡ ಇದು ಒಂದು ಶೈವಾಲ. ಕ್ವಾಲಿಫಾ ಟಾಕ್ಸಿಫೋಲಿಯಾ ಅಂತಕ್ಕಂಥದ್ದು ಓವರ್ ಆಲ್ ಜೀವಕೋಶಗಳಲ್ಲಿ ಬಿಗ್ಗೆಸ್ಟ್ ಸೆಲ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಕ್ವಾಲಿಫಾ ಟ್ಯಾಕ್ಸಿಫೋಲಿಯಾ. ಓಕೆ, ಇದು ಇಂಚು ಸೆಂಟಿಮೀಟರ್ ಲೆವೆಲ್ಗೆ ಬೆಳೆಯುತ್ತೆ. ಒಂದೇ ಸೆಲ್ ಅಷ್ಟು ದೊಡ್ಡದು ಬೆಳೀತಾ ಹೋಗುತ್ತೆ. ಸೊ ನೆಕ್ಸ್ಟ್, ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳಿದ್ರೆ, ಪ್ರಾಣಿಗಳಲ್ಲಿ ಏನು ಅನಿಮಲ್ಸ್ ಕಿಂಗ್ಡಮ್ ಇದೆ, ಈ ಅನಿಮಲ್ಸ್ ಕಿಂಗ್ಡಮಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಆಸ್ಟ್ರಿಚ್ ಎಗ್, ಉಷ್ಟ್ರ ಪಕ್ಷಿಯ ಮೊಟ್ಟೆ. ಇಲ್ಲಿವರೆಗೂ ನಾವು ಈ ಜೀವ ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಅಂದರೆ ಸಣ್ಣ ಜೀವಿ ಯಾವುದು, ನೆಕ್ಸ್ಟ್ ಸಣ್ಣ ಜೀವಕೋಶ ಯಾವುದು, ನೆಕ್ಸ್ಟ್ ದೊಡ್ಡ ಜೀವಕೋಶ ಯಾವುದು, ನೆಕ್ಸ್ಟ್ ಪ್ರಾಣಿಗಳಲ್ಲಿ ದೊಡ್ಡ ಜೀವಕೋಶ ಯಾವುದು ನಿಮಗೆ ಕ್ಲಿಯರಿಟಿ ಇದೆ. ಆಲ್ರೆಡಿ ನಿಮಗೆ ಆಸ್ಟ್ರಿಚ್ ಎಗ್ ಗೊತ್ತಿದೆ, 1.5 ಸೆಂಟಿಮೀಟರ್ ಇರುತ್ತೆ, 1.4 kg ಇರುತ್ತೆ. ಬಟ್ ಇದು ಇಂಚುಗಟ್ಟಲೆ ಇರುತ್ತೆ. ಇದು 12 ಇಂಚು 11 ಇಂಚು ಆ ಥರ ಇರುತ್ತೆ. ಯಾವುದು? ಕ್ವಾಲಿಫಾ ಟ್ಯಾಕ್ಸಿಫೋಲಿಯಾ. ನೆಕ್ಸ್ಟ್ ಇಲ್ಲಿ ಮನುಷ್ಯರಲ್ಲಿ ಬಂದರೆ ನಾವು ಹ್ಯೂಮ್ಯಾನಲ್ಲಿ. ಸೊ ಮನುಷ್ಯರಲ್ಲಿ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸ್ಪರ್ಮ್, ಮೊಟೈಲ್ ಸೆಲ್ ಅಂತಲೂ ಕೂಡ ಕರಿತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆ
ಚಲಿಸ್ತಕ್ಕಂತಹ ಅತ್ಯಂತ ಮನುಷ್ಯನಲ್ಲಿ ಕಂಡುಬರ್ತಕ್ಕಂಥ ಸಣ್ಣ ಜೀವಕೋಶ ಯಾವುದು ಅಂತ ಕೇಳಿದರೆ ಸ್ಪರ್ಮ್ ಸೆಲ್. ನೆಕ್ಸ್ಟ್ ಮನುಷ್ಯನಲ್ಲಿ ಕಂಡುಬರ್ತಕ್ಕಂತಹ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಓಮ್. ಇದು ಅತ್ಯಂತ ದೊಡ್ಡ ಜೀವಕೋಶ, ಬಿಗ್ಗೆಸ್ಟ್ ಸೆಲ್ ಇನ್ ಹ್ಯೂಮನ್ ಬಾಡಿ ಅಂತ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ, ಮನುಷ್ಯನಲ್ಲಿ ಅತ್ಯಂತ ಉದ್ದ ಜೀವಕೋಶ ಯಾವುದು ಅಂತ ಕೇಳಿದರೆ ದಟ್ ಇಸ್ ದ ನ್ಯೂರಾನ್. ಇದು ಮನುಷ್ಯನಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಉದ್ದ ಜೀವಕೋಶ. ಅಷ್ಟೇ ಅಲ್ಲ, ಕೋಶ ವಿಭಜನೆ ಸಾಮರ್ಥ್ಯ ಇರದೇ ಇರತಕ್ಕಂಥ, ಇದಕ್ಕೆ ಸೆಲ್ ಡಿವೈಡ್, ಓಕೆ, ಮೈಟಾಸಿಸ್ ಮಿಯಾಸಿಸ್ ಆಗಲ್ಲ ಇದು, ಯಾಕಂದರೆ ಇದರಲ್ಲಿ ಸೆಂಟ್ರಿಯೋಲ್ ಆಬ್ಸೆಂಟ್ ಇರುತ್ತೆ. ಕೋಶ ವಿಭಜನೆ ಸಾಮರ್ಥ್ಯ ಇಲ್ಲದೇ ಇರತಕ್ಕಂತಹ ಜೀವಕೋಶ ಅಥವಾ ಮತ್ತೆ ಬೆಳೆಯಲಾರದ, ಮತ್ತೆ ತನ್ನ ಸಂತತಿಯನ್ನು ಮುಂದುವರಿಸಲಾರದ ಜೀವಕೋಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ನ್ಯೂರಾನ್. ಸೊ ಈ ಥರ ಇವುಗಳ ಬಗ್ಗೆ ನಿಮಗೆ ಈ ಸೆಲ್ ಜೀವಕೋಶಕ್ಕೆ ಸಂಬಂಧಪಟ್ಟಂತಹ GK ಕ್ವಶನ್ಸ್ಗಳು ಬರ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲ, ಮತ್ತೆ ನೋಡಿ ಈ ಜೀವಕೋಶಗಳ ಬಗ್ಗೆ ಈ GKಯಲ್ಲಿ ಏನೇನು ವಿಶೇಷತೆ ಇದೆ ಅಂತ. ಸಾಮಾನ್ಯವಾಗಿ ಕಿಡ್ನಿ ಇರಲಿ, ಬೋನ್ ಇರಲಿ, ಲಿವರ್ ಇರಲಿ, ಕಾರ್ಟಲೇಜ್ ಇರಲಿ, ಮಸಲ್ಸ್ ಇರಲಿ, ಇಂಟೆಸ್ಟೈನ್ ಇರಲಿ, ಹೇರ್ ಇರಲಿ, ಇನ್ನು ನಮ್ಮ ಬಾಡಿಯಲ್ಲಿರೋ ಮ್ಯಾಕ್ಸಿಮಮ್ ಪಾರ್ಟ್ಸ್ಗಳು ಇರಲಿ, ಬ್ಲಡ್ ಇರಲಿ, ಇವೆಲ್ಲ ಪಾರ್ಟ್ಗಳೇನಿದೆ ಇವೆಲ್ಲವೂ ಆರ್ಗನ್ಸ್, ಅಂಗಗಳು ಅಂತ. ಅಂಗಗಳು ಅಂದರೆ ಒಂಥರ ಗೋಡೆ ಇದ್ದಂಗೆ. ಆ ಗೋಡೆನ ಕಟ್ಟಲಿಕ್ಕೆ ಇಟ್ಟಿಗೆ ಹೇಗೆ ಬೇಕೋ ಹಾಗೆ ಈ ಅಂಗಗಳನ್ನು ಕಟ್ಟಲಿಕ್ಕೆ ಆ ಇಟ್ಟಿಗೆ ಥರ ಜೀವಕೋಶಗಳು ಬೇಕಾಗಿರುತ್ತೆ. ಈ ಥರ ಕಿಡ್ನಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಜೀವಕೋಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ನೆಫ್ರಾನ್ ಅಂತ ಕರೀತೀವಿ. ನೆಫ್ರಾನ್, ಈ ಅಸಂಖ್ಯಾತ ನೆಫ್ರಾನ್ಗಳಿಂದ ಏನಾಗಿರುತ್ತೆ, ಕಿಡ್ನಿ ಇದೆ. ಹಾಗಾಗಿ ಕಿಡ್ನಿಯ ಸ್ಟ್ರಕ್ಚರಲ್ ಆರ್ ಫಂಕ್ಷನಲ್ ಯೂನಿಟ್ ಯಾವುದಪ್ಪ ಅಂತ ಕೇಳಿದ್ರೆ ನೆಫ್ರಾನ್ ಎಂಬ ಇಟ್ಟಿಗೆಗಳಿಂದ ಕಿಡ್ನಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಗೋಡೆ ನಮ್ಮ ದೇಹ ಅಂತಕ್ಕಂಥ ಮನೆಯ ಒಳಗಡೆ ಆಗಿದೆ. ಅದೇ ರೀತಿ ಈ ಬೋನ್ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತಹ ಜೀವಕೋಶ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಆಸ್ಟಿಯೋಸೈಟ್ಸ್. ನೋಡಿ, ಇಲ್ಲಿ ಸೈಟ್ಸ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಸೈಟಾಲಜಿ, ಜೀವಕೋಶಗಳು ಅಂತ, ಆಸ್ಟಿಯೋಸೈಟ್ಸ್. ಸಾಮಾನ್ಯವಾಗಿ ಲೀವರಲ್ಲಿ 80% ಹೆಚ್ಚು ಪ್ರಮಾಣದ ಯಾವ ಕೋಶಗಳಿರುತ್ತೆ ಅಂದರೆ ಹೆಪ್ಯಾಟೋಸೈಟ್ಸ್ ಇರುತ್ತೆ. ಹೆಪ್ಯಾಟೋಸೈಟ್ಸ್ ನೋಡಿ, ಅದಕ್ಕೆ ನೆಫ್ರಾಲಜಿ, ಆಸ್ಟಿಯಾಲಜಿ, ಹೆಪ್ಯಾಟಾಲಜಿ ಅದು ಕೂಡ ಬರುತ್ತೆ. ನೆಫ್ರಾಲಜಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ, ಕಿಡ್ನಿ. ಆಸ್ಟಿಯಾಲಜಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ, ಬೋನ್. ಹೆಪ್ಯಾಟಾಲಜಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ, ಲಿವರ್. ಅದೇ ರೀತಿ ಈ ಕಾರ್ಟಿಲೈಸನ್ನು ಮಾಡಿರ್ತಕ್ಕಂತಹ ಏನು ಜೀವಕೋಶಗಳಿಗೆ ಇದಕ್ಕೆ ಕಾಂಡ್ರಿಯೋಸೈಟ್ಸ್ ಅಂತ ಕರಿತೀವಿ. ಕಾಂಡ್ರಿಯೋಸೈಟ್ಸ್. ನೆಕ್ಸ್ಟ್ ಈ ಮಸಲ್ಸ್ ಏನು ಮಾಂಸಗಳಿದೆಯಲ್ವಾ, ಆ ಮಾಂಸವನ್ನು ಉಂಟು ಮಾಡಿರ್ತಕ್ಕಂಥ, ಮಾಂಸಗಳನ್ನು ಕಟ್ಟಿರ್ತಕ್ಕಂಥ ಮಾಂಸದ ಜೀವಕೋಶಗಳಿಗೆ ನಾವು ಮಯೋಸೈಟ್ಸ್ ಅಂತ ಕರಿತೀವಿ. ಮಯೋಸೈಟ್ಸ್. ನೆಕ್ಸ್ಟ್ ಸಿಂಪಲ್, ಈ ಇಂಟೆಸ್ಟೈನ್ಗಳನ್ನು ಮಾಡಿರ್ತಕ್ಕಂತಹ ಜೀವಕೋಶಗಳಿಗೆ ಎಂಟಿರೋಸೈಟ್ಸ್ ಅಂತ ಕರಿತೀವಿ. ಎಂಟಿರೋಲಾಜಿ ಅಂದರೆ ಕರಳಿಗೆ ಸಂಬಂಧಪಟ್ಟಿದ್ದು ಅಂತ. ಎಂಟಿರೋಸೈಟ್ಸ್ ಅಂತ ಕರಿತೀವಿ, ಎಂಟಿರೋಸೈಟ್ಸ್. ಅದೇ ರೀತಿ ಹೇರ್ ಸಿಂಪಲ್ ಕೆರಾಟಿನೋಸೈಟ್ಸ್ ಅಂತ. ಕೆರಾಟಿನೋಸೈಟ್ಸ್ ಈ ಥರ ಕೆರಾಟಿನೋಸೈಟ್ಸ್ ಎಂಬ ಜೀವಕೋಶಗಳಿಂದ ಕೂದಲಾಗಿದೆ, ಎಂಟಿರೋಸೈಟ್ಸ್ ಎಂಬ ಜೀವಕೋಶಗಳಿಂದ ಕರಳಾಗಿದೆ, ಮಯೋಸೈಟ್ಸ್ ಎಂಬ ಜೀವಕೋಶಗಳಿಂದ ಮಾಂಸ ಆಗಿದೆ, ಕಾಂಡ್ರಿಯೋಸೈಟ್ಸ್ ಎಂಬ ಜೀವಕೋಶಗಳಿಂದ ಮೃದ್ವಸ್ಥಿಗಳಾಗಿವೆ, ಹೆಪ್ಯಾಟೋಸೈಟ್ಸ್ ಎಂಬ ಜೀವಕೋಶಗಳಿಂದ ಲಿವರ್ ಆಗಿದೆ, ಆಸ್ಟಿಯೋಸೈಟ್ಸ್ ಎಂಬ ಜೀವಕೋಶಗಳಿಂದ ಬೋನ್ ಆಗಿದೆ, ನೆಫ್ರಾನ್ ಅಂತಕ್ಕಂಥ ಜೀವಕೋಶಗಳಿಂದ ದಟ್ ಇಸ್ ದ ಕಿಡ್ನಿ ಆಗಿದೆ, ಪಲ್ಮೋಸೈಟ್ಸ್ ಎಂಬ ಜೀವಕೋಶಗಳಿಂದ ಪಲ್ಮಾ ಮೀನ್ಸ್ ಶ್ವಾಸಕೋಶ ಆಗಿದೆ. ಆ ಶ್ವಾಸಕೋಶದ ಅಧ್ಯಯನಕ್ಕೆ ಪಲ್ಮಾಲಜಿ ಅಂತ ಕರಿತೀವಿ. ಅದೇ ರೀತಿ ಕಣ್ಣು ರಾಡ್ ಮತ್ತು ಕೋನ್ಗಳಿಂದ ಆಗಿರುತ್ತೆ. ಸೊ ಅದೇ ರೀತಿ ಬ್ಲಡ್, ಕೆಂಪು ರಕ್ತ ಕಣಗಳು, ಬಿಳು ರಕ್ತ ಕಣಗಳು, ಕಿರುತಟ್ಟೆಗಳು. ನೋಡಿ, ಈ ಥರ ನಮ್ಮ ದೇಹದಲ್ಲಿರುವ ಅಂಗಗಳು ಯಾವುದರಿಂದ ಆಗಿರುತ್ತೆ ಅಂದರೆ ಜೀವಕೋಶಗಳಿಂದ ಆಗಿರುತ್ತೆ. ಈ ಜೀವಕೋಶಗಳ ಬಗ್ಗೆ ಮತ್ತೊಂದು ಸ್ವಲ್ಪ ವಿಶೇಷತೆಯನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಆ ಜೀವಕೋಶದ ಕಂಪ್ಲೀಟ್ ಟಾಪಿಕನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಈಗ ನೋಡಿ, ಮತ್ತೊಂದು ಸ್ಲೈಡ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಕೂಡ ನಮ್ಮ ಜೀವಕೋಶಗಳಿಗೆ ಸಂಬಂಧಪಟ್ಟಿದ್ದೆ. ಇಲ್ಲಿ ನೆಕ್ರೋಸಿಸ್ ಅಂದರೆ ಏನು ಅಂತ, ಒಂದು ಜೀವಕೋಶ ತನ್ನನ್ನೇ ತಾನು ಸಾಯಿಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ನೆಕ್ರೋಸಿಸ್ ಅಂತ ಕರಿತೀವಿ. ಒಂದು ಜೀವಕೋಶ ಸೆಲ್ಫ್ ಡೆತ್ ಆಗುತ್ತೆ, ತನ್ನನ್ನೇ ತಾನು ಮಾಡ್ಕೊಳ್ಳುತ್ತೆ. ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು.
ಒಂದು ಜೀವಕೋಶ ತನ್ನನ್ನೇ ತಾನು ಸಾಯಿಸ್ಕೊಳ್ತಕ್ಕಂಥ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ, ನೆಕ್ರೋಸಿಸ್ ಅಂತ ಕರಿತೀವಿ. ಸೆಲ್ಫ್ ಡೆತ್, ಆಟೋಫ್ಯಾಗಿ ಆಗುತ್ತೆ. NCC ಅಂದರೆ ಏನಿಲ್ಲ, ನ್ಯಾಷನಲ್ ಸೈಟಾಲಜಿ ಸೆಂಟರ್ ಅಂತ. ನ್ಯಾಷನಲ್, ಭಾರತದ ಈ ಕೋಶಿಕ ಶಾಸ್ತ್ರದ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ದಟ್ ಇಸ್ ದ ಪುಣೆಯಲ್ಲಿ ಇದೆ. ಭಾರತದ ಸೊ ಸೈಟಾಲಜಿ ಸೆಂಟರ್ ಎಲ್ಲಿದೆ ಅಂತ ಕೇಳಿದರೆ ದಟ್ ಇಸ್ ದ ಪುಣೆಯಲ್ಲಿದೆ, ಪುಣೆ. ಸೈಟೋಮೀಟರ್ ಅಂದರೆ ಏನು? ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಲಕ್ಷಾಂತರ, ಮಿಲಿಯನ್, ಟ್ರಿಲಿಯನ್ ಸೆಲ್ಸ್ಗಳಿವೆ. ಆ ಟ್ರಿಲಿಯನ್ ಸೆಲ್ಸ್ ಇದೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀವಿ? ಆ ಕೋಶಗಳನ್ನು ಎಣಿಸ್ಬೋದು, ಆ ಕೋಶಗಳನ್ನು ವಿಶ್ಲೇಷಣೆ ಮಾಡ್ಬೋದು. ಸಿಂಪಲ್. ಆ ಕೋಶಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ, ಆ ಕೋಶಗಳನ್ನು ಕೌಂಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನಗಳೇನಿದೆ, ಆ ಸಾಧನಕ್ಕೆ ನಾವೇನಂತ ಕರಿತೀವಿ, ಸೈಟೋಮೀಟರ್. ಸೈಟೋಮೀಟರ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಸ್ಗಳೇನಿದೆ, ಕೋಶಗಳೇನಿದೆ, ಆ ಕೋಶಗಳ ಬಗ್ಗೆ ಏನು ಮಾಡುತ್ತೆ, ಕೌಂಟ್ ಮಾಡಿ ಹೇಳುತ್ತೆ, ಅವುಗಳನ್ನು ಅನಾಲಿಸಿಸ್ ಮಾಡಿ ಹೇಳ್ತಕ್ಕಂಥ ಒಂದು ಡಿವೈಸ್ ಸೈಟೋಮೀಟರ್. ನೋಡಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಥವಾ ಏನು ಜೀವಕೋಶಗಳಿದೆ, ಆ ಜೀವಕೋಶಗಳು ಅಂದರೆ ನೀವು ನೋಡಿದ ಹಾಗೆ ಕಣ್ಣಿಗೆ ಕಾಣೋದಿಲ್ಲ, ತುಂಬ ಚಿಕ್ಕವು, ಬರಿಗಣ್ಣಿಂದ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವುಗಳನ್ನು ನೋಡಲಿಕ್ಕೆ ಒಂದು ಡಿವೈಸ್ ಬೇಕು, ದಟ್ ಇಸ್ ದ ಮೈಕ್ರೋಸ್ಕೋಪ್ ಅಂತಕ್ಕಂಥ ಒಂದು ಡಿವೈಸ್ ಬೇಕು. ಈ ಮೈಕ್ರೋಸ್ಕೋಪ್ ಅಂತಕ್ಕಂಥ ಡಿವೈಸ್ ಯಾವಾಗ ಬಳಕೆಗೆ ಬರುತ್ತೋ ಆವಾಗ ಈ ಜೀವಕೋಶಗಳ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಆ ಜೀವಕೋಶಗಳನ್ನು ಅಳತೆಯೂ ಕೂಡ ಮಾಡ್ಬೋದು. ಅಳಿಲಿಕ್ಕೆ ಬಳಸ್ತಕ್ಕಂಥ ಒಂದು ಡಿವೈಸ್ಗೆ ನಾವೇನಂತ ಕರಿತೀವಿ, ದಟ್ ಇಸ್ ದ ಮೈಕ್ರಾನ್ ಅಂತ ಕರಿತೀವಿ. ನಾವು ಜೀವಕೋಶಗಳನ್ನು ಯಾವುದರಲ್ಲಿ ಅಳಿತೀವಪ್ಪ ಅಂತ ಕೇಳಿದರೆ ಮೈಕ್ರಾನಲ್ಲಿ ಅಳಿತೀವಿ. ಅದರ ಸೈಜನ್ನು, ಅದರ ಗಾತ್ರನ ಯಾವುದರಲ್ಲಿ ಅಳಿತೀವಿ, ಮೈಕ್ರಾನ್. ಅದರ ಕೌಂಟನ್ನು ಸೈಟೋಮೀಟರಲ್ಲಿ ಅಳಿತೀವಿ. ಒಟ್ಟಾರೆಯಾಗಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥ ಒಂದು ಪುಣೆಯಲ್ಲಿ ಕೇಂದ್ರ ಇದೆ, ನ್ಯಾಷನಲ್ ಸೈಟಾಲಜಿ ಸೆಂಟರ್ ಇದೆ. ಇದು ಅರ್ಥ ಆಗಿದೆ. ಇದು ಕೂಡ ಜಿಕೆಗೆ ಸಂಬಂಧಪಟ್ಟಿದ್ದು. ಹಾಗಾದರೆ ಜೀವಕೋಶ ನಮಗೆ ಅಧ್ಯಯನ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು ಮೈಕ್ರೋಸ್ಕೋಪ್ ಅಂದಮೇಲೆ ಸ್ವಲ್ಪ ಮೈಕ್ರೋಸ್ಕೋಪ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡೇ ಮುಂದಕ್ಕೆ ಹೋಗಬೇಕಲ್ವಾ? ಯಾಕಂದರೆ ಮೈಕ್ರೋಸ್ಕೋಪ್ ಇಲ್ಲ ಅಂದರೆ ನಮಗೆ ಜೀವಕೋಶ ಅಂತಕ್ಕಂಥ ಪರಿಕಲ್ಪನೆಯೇ ತಲೆಗೆ ಬರೋದಿಲ್ಲ. ಹಾಗಾಗಿ ಈ ಜೀವಕೋಶ ಅಂತಕ್ಕಂಥ ಪರಿಕಲ್ಪನೆ ಬಂದ ನಂತರ ಮತ್ತು ಸೂಕ್ಷ್ಮಾಣುಜೀವಿಗಳೆಲ್ಲ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ಈಗ ಹೇಳ್ತಾ ಹೋಗ್ತೇನೆ ನಾನು. ಸೊ ಒಟ್ಟಾರೆಯಾಗಿ ಈ ಮೈಕ್ರೋಸ್ಕೋಪ್ ಎಂಬ ಪರಿಕಲ್ಪನೆ 1590 ಪೂರ್ವದಲ್ಲಿರುತ್ತೆ. ಬರೀ ಲೆನ್ಸ್ಗಳನ್ನು ಇಟ್ಕೊಂಡು, ಆ ಮಸೂರಗಳನ್ನು ಇಟ್ಕೊಂಡು, ಆ ವಸ್ತುಗಳನ್ನು ದೊಡ್ಡದಾಗಿ ನೋಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಪ್ರಯತ್ನಗಳು ಸಾಗ್ತಾ ಇರುತ್ತೆ. ಆದರೆ 1590ಯಲ್ಲಿ ಕ್ಲಿಯರ್, 1590ಯಲ್ಲಿ ಸೊ ಸಿಂಪಲ್ ಹ್ಯಾನ್ಸ್ ಜಾನ್ಸನ್ ನೆಕ್ಸ್ಟ್ ಜಚಾರಿಯಾ ಜಾನ್ಸನ್ ಅಂತ. ಜಚಾರಿಯಾ ಜಾನ್ಸನ್ ಯಾರು ಸರ್ ಇವರು? ಹ್ಯಾನ್ಸ್ ಜಾನ್ಸನ್ ಇವನು ತಂದೆ, ಅವನ ಮಗ ಜಚಾರಿಯಾ ಜಾನ್ಸನ್. ಇವರು ಆ ಮಸೂರಗಳನ್ನು ಬಳಸಿ ಒಂದು ಮೈಕ್ರೋಸ್ಕೋಪನ್ನು ಫಸ್ಟ್ ಕಂಡುಹಿಡಿತಾರೆ. ಆ ಮೈಕ್ರೋಸ್ಕೋಪ್ನ ಹೆಸರೇನಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ನಾವು. ಕಾಂಪೌಂಡ್ ಮೈಕ್ರೋಸ್ಕೋಪ್ ಕನ್ನಡದಲ್ಲಿ ಸಂಯುಕ್ತ ಸೂಕ್ಷ್ಮದರ್ಶಕ ಅಂತ ಕರಿತೀವಿ. ಸಂಯುಕ್ತ ಸೂಕ್ಷ್ಮದರ್ಶಕ ಅಂತ ಕರಿತೀವಿ. ನೋಡಿ ಇಲ್ಲಿದೆ, ಸೂಕ್ಷ್ಮ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುಗಳನ್ನು ತೋರಿಸ್ತಕ್ಕಂಥ ಒಂದು ಡಿವೈಸ್. ಸಂಯುಕ್ತ ಅಂದರೆ ಸೇರಿಸಿರೋದು ಅಂತ. ಯಾವುದು? ಎರಡು ಮಸೂರಗಳನ್ನು ಸೇರಿಸಿ ಸಣ್ಣ ವಸ್ತುವನ್ನು ಅದರ 30-40 ಪಟ್ಟು ದೊಡ್ಡದಾಗಿ ತೋರಿಸ್ತಕ್ಕಂಥ ಒಂದು ಡಿವೈಸನ್ನು ಕಂಡುಹಿಡಿತಾರೆ. ಆ ಡಿವೈಸ್ ಇದೆಯಲ್ವಾ, ಆ ಡಿವೈಸೇ ಸಣ್ಣ ಕೋಶಗಳನ್ನು, ಆ ಸಣ್ಣ ಜೀವಿಗಳನ್ನು ನೋಡಲಿಕ್ಕೆ ಮುಂದೊಂದು ದಿವಸ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಈ ಥರ ಕಾಂಪೌಂಡ್ ಮೈಕ್ರೋಸ್ಕೋಪ್ ಯಾರಿಂದ ಆವಿಷ್ಕಾರ ಆಗತ್ತೆ ಅಂತ ಕೇಳಿದ್ರೆ ಹ್ಯಾನ್ಸ್ ಜಚಾರಿಯಾ ಜಾನ್ಸನ್ನಿಂದ ಈ ಕಾಂಪೌಂಡ್ ಮೈಕ್ರೋಸ್ಕೋಪ್ ಸಂಯುಕ್ತ ಸೂಕ್ಷ್ಮದರ್ಶಕ ಅಂತಕ್ಕಂಥದ್ದು ಏನಾಗತ್ತೆ, ಆವಿಷ್ಕಾರ ಆಗತ್ತೆ. ನೆಕ್ಸ್ಟ್ ಆ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಗೆಲಲಿಯೋ ಅದರಲ್ಲಿ ಮತ್ತಷ್ಟು ಸುಧಾರಣೆಯನ್ನು ಮಾಡ್ತಾನೆ. ಮತ್ತಷ್ಟು ಸುಧಾರಣೆಯನ್ನು ಮಾಡ್ತಾರೆ. 1625ರಲ್ಲಿ ಸಿಂಪಲ್ ಜಿಯೋವನ್ನಿ ಫೇಬರ್ ಇವನೇನು ಮಾಡ್ತಾನೆ ಅಂದರೆ, ನೋಡಿ ಇಲ್ಲಿವರೆಗೂ ಇದಕ್ಕೆ ಒಂದು ಸಣ್ಣ ವಸ್ತುವನ್ನು ದೊಡ್ಡ ವಸ್ತುವನ್ನಾಗಿ ತೋರಿಸ್ತಕ್ಕಂಥ ಸಾಧನ ಅಂತ ಇರುತ್ತೆ.
ಆದರೆ ಈ ಜಿಯೋವೆನ್ನಿ ಈ ಸಾಧನಕ್ಕೆ ಹೆಸರನ್ನು ಇಡ್ತಾನೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ. ಕಾಂಪೌಂಡ್ ಮೈಕ್ರೋಸ್ಕೋಪ್. ನೋಡಿ, ಕನ್ಫ್ಯೂಸ್ ಆಗಿಬಿಡಿ. ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತಕ್ಕಂಥ ಹೆಸರನ್ನು ಕೊಟ್ಟಂಥ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಫೇಬರ್. ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಫಸ್ಟ್ ಕಂಡುಹಿಡಿದವನು ಯಾರಪ್ಪ ಅಂತ ಕೇಳಿದ್ರೆ ಜಚಾರಿಯಾ ಜಾನ್ಸನ್. ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಇವನು ಜಚಾರಿಯಾ ಜಾನ್ಸನ್ ಆ ಡಿವೈಸ್ ಕಂಡುಹಿಡಿತಾನೆ, ಬಟ್ ಅದಕ್ಕೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಅವನು ಕರೆಯಲ್ಲ. ಅವನು ಸಣ್ಣ ವಸ್ತುವನ್ನು ದೊಡ್ಡ ವಸ್ತುವನ್ನಾಗಿ ತೋರಿಸ್ತಕ್ಕಂಥದ್ದು, ಮ್ಯಾಗ್ನಿಫೈಡ್ ಮಾಡಿ ತೋರಿಸ್ತಕ್ಕಂಥದ್ದು ಒಂದು ಡಿವೈಸ್ ಅಂತ ಹೇಳ್ತಾನೆ. ಆ ಡಿವೈಸ್ಗೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಹೆಸರನ್ನು ಯಾರು ಕೊಡ್ತಾನೆ? 1625ರಲ್ಲಿ ಜಿಯೋವನ್ನಿ ಫೇಬರ್ ಅಂತಕ್ಕಂಥವನು ಆ ನೇಮನ್ನು ಕೊಡ್ತಾನೆ ಸ್ನೇಹಿತರೆ. ಸೊ ನೋಡಿ, ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್ 1665ರಲ್ಲಿ ನಿಮ್ಮ ಸೈಟಾಲಜಿಯ ಬ್ಯೂಟಿಫುಲ್ ಬಿಲ್ಡರ್ ರಾಬರ್ಟ್ ಹುಕ್ ಇವನು ಈ ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಮತ್ತಷ್ಟು ಸುಧಾರಣೆ ಮಾಡ್ತಾನೆ. ಆ ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಮತ್ತಷ್ಟು ಸುಧಾರಣೆ ಮಾಡಿ ಬ್ಯೂಟಿಫುಲ್ ಸೆಲ್ ಅಂತಕ್ಕಂಥ ಒಂದು ಪದ, ಜೀವಕೋಶವನ್ನು ಮೊಟ್ಟ ಮೊದಲು ಕಂಡುಹಿಡಿತಾನೆ. ನೆಕ್ಸ್ಟ್ 1674ರಲ್ಲಿ ಕಾಂಪೌಂಡ್ ಮೈಕ್ರೋಸ್ಕೋಪ್ದ ಯುಗ ಮುಗಿಯತ್ತೆ, ಸಿಂಪಲ್ ಮೈಕ್ರೋಸ್ಕೋಪ್ ಪ್ರಾರಂಭ ಆಗುತ್ತೆ. ಆ ಸಿಂಪಲ್ ಮೈಕ್ರೋಸ್ಕೋಪನ್ನು ಯಾರು ಆವಿಷ್ಕಾರ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಆಂಟೋನಿ ಲೆವನ್ ಹುಕ್ ಆವಿಷ್ಕಾರ ಮಾಡ್ತಾನೆ. ಆಂಟೋನಿ ಲೆವನ್ ಹುಕ್ ಆವಿಷ್ಕಾರ ಮಾಡಿ ತನ್ನ ಬಾಯಿಯಲ್ಲಿರ್ತಕ್ಕಂಥ ಕೊಳಕು ಮತ್ತು ಕೊಳಚೆ ನೀರಿನಲ್ಲಿ ಒಂಥರ ಪ್ರಾಣಿಗಳ ಥರ, ಅನಿಮಲ್ ಥರ ಆ ಕಡೆ ಈ ಕಡೆ ಒದ್ದಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಅನಿಮಲ್ಕ್ಯೂಲ್ ಅಂತ ಕರೀತಾನೆ. ಈ ಥರ ಅನಿಮಲ್ಕ್ಯೂಲಿಂದ ಒಂದು ಬ್ಯೂಟಿಫುಲ್ ಮೈಕ್ರೋ ಬಯಾಲಜಿ ಅಂತಕ್ಕಂಥ ಒಂದು ಬ್ರಾಂಚ್ ಕ್ರಿಯೇಟ್ ಆಗುತ್ತೆ. ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಥರ ಅನಿಮಲ್ಕ್ಯೂಲ್ಸ್ ಅಥವಾ ಲೀವಿಂಗ್ ಸೆಲ್ ಅಂತ ಕರಿತೀವಿ ನಾವು ಇದಕ್ಕೆ, ಜೀವಂತ ಕೋಶ, ಲೀವಿಂಗ್ ಸೆಲ್ಲನ್ನು ಯಾರು ಕಂಡುಹಿಡಿತಾನೆ ಅಂದರೆ ಆಂಟೋನಿ ಲೆವನ್ ಹುಕ್ ಲೀವಿಂಗ್ ಸೆಲ್ಲನ್ನು ಕಂಡುಹಿಡಿತಾನೆ ಸ್ನೇಹಿತರೆ. ಈ ಥರ ಈ ಸೂಕ್ಷ್ಮದರ್ಶಕದಲ್ಲಿ ವಿಕಾಸ ಆದ ಹಾಗೆ, ಸೂಕ್ಷ್ಮದರ್ಶಕದಲ್ಲಿ ಅಪ್ಡೇಟ್ ಆದ ಹಾಗೆ ಒಂದು ಬ್ಯೂಟಿಫುಲ್ ಹೊಸ 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 ಆವಿಷ್ಕಾರಗಳಾಗತ್ತೆ. ನೆಕ್ಸ್ಟ್ 1931ರಲ್ಲಿ 1931 ಇಲ್ಲಿ ಒಂದು ಇಬ್ಬರು ಸೈಂಟಿಸ್ಟ್ ಬರ್ತಾರೆ. ಒಬ್ಬ ರಸ್ಕ್, ಇನ್ನೊಬ್ಬ ನಾಲ್ ಅಂತಕ್ಕಂಥ. ಈ ಸೈಂಟಿಸ್ಟ್ಗಳು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪನ್ನು ಕಂಡುಹಿಡಿದುಬಿಡ್ತಾರೆ. ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪನ್ನು ಕಂಡುಹಿಡಿತಾರೆ. ಅಂದರೆ ಒಂದು ವಸ್ತುವನ್ನು 1 ಲಕ್ಷ 2 ಲಕ್ಷದಷ್ಟು ದೊಡ್ಡದು ಮಾಡಿ ತೋರಿಸ್ತಕ್ಕಂಥ ಮೈಕ್ರೋಸ್ಕೋಪ್. ಯಾವಾಗ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ದ ಆವಿಷ್ಕಾರ ಆಗತ್ತೆ, ಜೀವಕೋಶ ಸೂಕ್ಷ್ಮಾಣು ಜೀವಿಗಳನ್ನು ಲಕ್ಷ ಪಟ್ಟು ದೊಡ್ಡದಾಗಿ ತೋರಿಸತ್ತೆ. ದೊಡ್ಡದಾಗಿ ತೋರಿಸಿದಾಗ ಜೀವಕೋಶದ ಒಳಗಡೆ ಕಣದಂಗಗಳೇನಿದೆ, ಮೈಟೋಕಾಂಡ್ರಿಯಾ, ರೈಬೋಸೋಮ್ಸು, ಲೈಸೋಸೋಮ್ಸು, ಏಕಕೋಶ ಜೀವಿಗಳಲ್ಲಿರ್ತಕ್ಕಂಥ ಭಾಗಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಅವುಗಳನ್ನೆಲ್ಲ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಯುಗ ಆರಂಭವಾಗತ್ತೆ. ಆ ಯುಗದ ಪ್ರತಿಫಲವಾಗಿ ನಾವು ಇವತ್ತು ಒಂದು ಜೀವಕೋಶವನ್ನು ಟೋಟಿಪೊಟೆನ್ಸಿ, ಇನ್ನೊಂದು ಜೀವಕೋಶವನ್ನು ಬೆಳೆಸುವ ಸಾಮರ್ಥ್ಯ ಇದೆ ಅಂತಕ್ಕಂಥ ಟೆಕ್ನಾಲಜಿಯಲ್ಲಿದ್ದು ಸ್ಟೆಮ್ ಸೆಲ್ಸ್ಗಳ ಮೂಲಕ ಒಂದು ನಾನ್ ಫಂಕ್ಷನಲ್ ಕೆಲಸ ಮಾಡದೇ ಇರತಕ್ಕಂಥ ಜೀವಕೋಶವನ್ನು ಯಾವ ರೀತಿ ಕೆಲಸ ಮಾಡೋ ಹಾಗೆ ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಜೀವಕೋಶದ ಒಳಗಡೆ ಇರತಕ್ಕಂಥ ನ್ಯೂಕ್ಲಿಯಸ್ನೆಲ್ಲ ಒಳಗಡೆ ಇರತಕ್ಕಂಥ DNA ಬದಲಾವಣೆ ಮಾಡಿ ಕ್ರಾಪ್ಗಳನ್ನೇ ಮಾಡಿಫೈಡ್ ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿರ್ತಕ್ಕಂತಹ ಗುಣಗಳನ್ನು ಉಳಿಸ್ಕೊಳ್ತಾ ಇದ್ದೀವಿ. ಬೇಡವಾಗಿರ್ತಕ್ಕಂಥ ಗುಣಗಳನ್ನು DNA ಹೊರಗಡೆ ತೆಗೆದು ಬೇಕಾದಂಥ ಉತ್ಪನ್ನಗಳನ್ನು ಪಡ್ಕೊಳ್ತಾ ಇದ್ದೀವಿ. ಅಂದರೆ ಅದಕ್ಕೆ ಕಾರಣ ಈ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೈಕ್ರೋಸ್ಕೋಪ್ಗಳ ಆವಿಷ್ಕಾರ ಸ್ನೇಹಿತರೆ. ಓಕೆ, ನಾನು ಲೆಟಸ್ ಡಿಸ್ಕಸ್ ಯಾವ ಟಾಪಿಕನ್ನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂದರೆ ಈಗ ಆಲ್ರೆಡಿ ಸೈಟಾಲಜಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ನಿಮಗೆಲ್ಲ ಸೈಟಾಲಜಿ ಅಂದರೆ ಅರ್ಥ ಆಗಿದೆ. ದಿಸ್ ಇಸ್ ದ ಸೆಲ್ ಬಯಾಲಜಿ ಅಂತ ಕರಿತೀವಿ. ಸೆಲ್ ಬಯಾಲಜಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ ಅಂದರೆ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ? ಕೋಶಿಕ ಶಾಸ್ತ್ರ ಅಂತ ಕರಿತೀವಿ. ಕೋಶಿಕ ಜೀವಶಾಸ್ತ್ರ. ಹಾಗಾದರೆ ಸೆಲ್ ಬಯಾಲಜಿ, ಕೋಶಿಕ ಜೀವಶಾಸ್ತ್ರ. ಹಾಗಾದರೆ ಈ ಸೈಟಾಲಜಿ ಅಂತಕ್ಕಂತಹ ಈ ಸೆಲ್ ಬಯಾಲಜಿ ಅಂತಕ್ಕಂಥದ್ದು ಹೇಗೆ ಸೃಷ್ಟಿಯಾಗಿಬಿಡತ್ತೆ ನೋಡಿ. 1590, 1609, ನೆಕ್ಸ್ಟ್ 1625, 1665 ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಮತ್ತಷ್ಟು ಸುಧಾರಣೆ ಮಾಡಿ ರಾಬರ್ಟ್ ಹುಕ್
ಒಂದು ಮರದ ಬೆಂಡನ್ನು ಏನು ಮಾಡ್ತಾನೆ, ಆ ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಬಳಸಿ ಒಂದು ಮರದ ಬೆಂಡನ್ನು ವೀಕ್ಷಣೆ ಮಾಡ್ತಾನೆ. ಆ ಮರದ ಬೆಂಡನ್ನು ವೀಕ್ಷಣೆ ಮಾಡಿದಾಗ ಆ ಮರದ ಬೆಂಡು ಹೆಂಗೆ ಕಾಣ್ತಾ ಇರುತ್ತೆ ಅಂದರೆ ಈ ಥರ ಅಸಂಖ್ಯಾತ ಈ ರೌಂಡ್ ಕ್ಲೋಸ್ ಆಗಿರ್ತಕ್ಕಂಥ ಗೋಡೆಗಳಿಂದ ಆಗಿರುತ್ತೆ. ಈ ಕ್ಲೋಸ್ ಆಗಿರ್ತಕ್ಕಂಥ ಕೋಣೆಗಳೇನಿದೆ ಆ ಕೋಣೆಗಳನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ, ಸೆಲ್ ಅಂತ ಕರೀತಾರೆ. ಆದರೆ ರಾಬರ್ಟ್ ಹುಕ್ ಈ ಕೋಣೆಗಳನ್ನು ಅವನು ಲ್ಯಾಟಿನ್ ಭಾಷೆಯಲ್ಲಿ ಏನಂತ ಕರೀತಾರೆ, ಸೆಲ್ಯುಲಾ ಅಂತ ಕರೀತಾರೆ, ಸೆಲ್ಯುಲಾ. ಹಾಗಾಗಿ ಅವನು ಹೇಳ್ತಾನೆ, ನೋಡಿ ಇದು ಒಂದು ಮರದ ಬೆಂಡು, ಅಂದರೆ ಜೀವಿಯ ಒಣಗಿದ ಮರದ ಬೆಂಡು. ಈ ಬೆಂಡನ್ನು ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಮೂಲಕ ನೋಡಿದಾಗ ಈ ಥರ ಅಸಂಖ್ಯಾತ ಸೆಲ್ಯುಲಾ ಎಂಬ ರಚನೆಗಳಿಂದ ಆಗಿದೆ. ಅಂದರೆ ಸೆಲ್ಯುಲಾ ಅಂತಕ್ಕಂಥ ರಚನೆಗಳಿಂದ ಈ ಜೀವಿಗಳ ದೇಹ ಕಟ್ಟಲ್ಪಟ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ಮೊಟ್ಟ ಮೊದಲು ಯಾರು ಕೊಡ್ತಾರೆ, ರಾಬರ್ಟ್ ಹುಕ್ ಕೊಡ್ತಾನೆ. ಹಾಗಾಗಿ ಈ ಸೆಲ್ಯುಲಾ ಎಂಬ ಕೋಣಗಳಿಂದ ಈ ಜೀವಿಯ ದೇಹ ಹೇಗೆ ರಚನೆ ಆಗಲ್ಪಟ್ಟಿದೆ ಎಂಬ ಮಾಹಿತಿಯನ್ನು ಫಸ್ಟ್ ರಾಬರ್ಟ್ ಹುಕ್ ಕೊಡ್ತಾನೆ. ಈ ಸೆಲ್ಯುಲಾನೇ ನೆಕ್ಸ್ಟ್ ಸೆಲ್ ಆಗತ್ತೆ, ಈ ಸೆಲ್ಲೇ ಕೋಶ ಆಗತ್ತೆ. ಈ ಸೆಲ್ ಕೋಶವನ್ನು ಕೊಟ್ಟಿರ್ತಕ್ಕಂಥ ಸೆಲ್ಯುಲಾವನ್ನು ಕೊಟ್ಟಿರ್ತಕ್ಕಂಥ ರಾಬರ್ಟ್ ಹುಕ್ ಏನಿದಾರಲ್ಲ, ಈ ರಾಬರ್ಟ್ ಹುಕ್ನಿಂದ ಒಂದು ಬ್ಯೂಟಿಫುಲ್ ಬಯಾಲಜಿನೇ ಸೃಷ್ಟಿಯಾಗಿಬಿಡುತ್ತೆ, ಬಯಾಲಜಿಯ ಬ್ರಾಂಚ್ ಸೃಷ್ಟಿಯಾಗತ್ತೆ. ಆ ಬಯಾಲಜಿಯ ಬ್ರಾಂಚಿಗೆ ನಾವೇನಂತ ಕರಿತೀವಿ, ಸೈಟಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ಸೈಟಾಲಜಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಕೇಳಿದ್ರೆ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸೆಲ್ನ ಬಗ್ಗೆ ಅಧ್ಯಯನ ಮಾಡುತ್ತೆ. ಇಲ್ಲೊಂದು ಕಾಂಟ್ರವರ್ಸಿ ಕ್ವಶನ್ ಬರುತ್ತೆ. ರಾಬರ್ಟ್ ಹುಕ್ ಏನೋ ಸೆಲ್ಲನ್ನು ಕಂಡುಹಿಡಿದ, ಆ ಸೆಲ್ ಏನಾಗಿತ್ತು ಅಂದರೆ ಅದು ಜೀವಂತ ಸೆಲ್ ಆಗಿರಲಿಲ್ಲ, ದಟ್ ಇಸ್ ದ ಡೆಡ್ ಸೆಲ್ ಆಗಿತ್ತು. ಹಾಗಾಗಿ ಸೆಲ್ಲನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಹುಕ್. ಡೆಡ್ ಸೆಲ್ಲನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರು ರಾಬರ್ಟ್ ಹುಕ್. ಫಸ್ಟ್ ಸೆಲ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರನ್ನು ಜೀವಶಾಸ್ತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಹುಕ್. ಹಾಗಾಗಿ ರಾಬರ್ಟ್ ಹುಕ್ಕನ್ನು ನಾವು ಫಾದರ್ ಆಫ್ ಸೈಟಾಲಜಿ ಅಂತ ಕರಿತೀವಿ. ಫಾದರ್ ಆಫ್ ಸೈಟಾಲಜಿ ಅಂತ ಯಾರನ್ನು ಕರಿತೀವಿ, ರಾಬರ್ಟ್ ಹುಕ್ಕನ್ನು ಕರಿತೀವಿ ಸ್ನೇಹಿತರೆ. ಅದಾಗಿ ಸ್ವಲ್ಪ ವರ್ಷದಲ್ಲೇ 1674ರಲ್ಲಿ ಲೆವನ್ ಹುಕ್ ಬರ್ತಾನೆ. ಆಂಟೋನಿ ಲೆವನ್ ಹುಕ್ ಬರ್ತಾನೆ. ಲೆವನ್ ಹುಕ್ ತನ್ನಲ್ಲಿರ್ತಕ್ಕಂಥ ಸಿಂಪಲ್ ಮೈಕ್ರೋಸ್ಕೋಪನ್ನು ತಗೊಳ್ತಾನೆ. ಕಾಂಪೌಂಡ್ ಮೈಕ್ರೋಸ್ಕೋಪ್ಗಿಂತನೂ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂತಹ ಸಿಂಪಲ್ ಸರಳ ಸೂಕ್ಷ್ಮದರ್ಶಕವನ್ನು ತಗೊಂಡು ತನ್ನ ಬಾಯಿಯಲ್ಲಿರ್ತಕ್ಕಂಥ ಏನು ಕೊಳೆ ಇದೆ, ತನ್ನ ಹಲ್ಲಲ್ಲಿರ್ತಕ್ಕಂಥ ಏನು ಕೊಳೆ ಇದೆ, ನೆಕ್ಸ್ಟ್ ಕೊಳಚೆ ನೀರನ್ನು ಅವನದೇ ಆಗಿರ್ತಕ್ಕಂಥ ಸರಳ ಸೂಕ್ಷ್ಮದರ್ಶಕದ ಸಹಾಯದಿಂದ ವೀಕ್ಷಣೆ ಮಾಡ್ತಾನೆ. ಸರಳ ಸೂಕ್ಷ್ಮದರ್ಶಕದ ಸಹಾಯದಿಂದ ವೀಕ್ಷಣೆ ಮಾಡಿದಾಗ ಆ ಕೊಳಚೆಯ ಒಳಗಡೆ, ಆ ಹಲ್ಲಲ್ಲಿರ್ತಕ್ಕಂಥ ಏನು ಕೊಳಕಿರುತ್ತಲ್ವ, ಆ ಕೊಳಕಿನ ಒಳಗಡೆ ಆ ನೀರಿದೆಯಲ್ವ, ಕೊಳಚೆ ನೀರು, ಆ ನೀರಿನ ಒಳಗಡೆ ಈ ಥರ ಕಿತಿಪಿತಿ ಕೆಲವೊಂದು ಜೀವಿಗಳು ಚಲಿಸ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಈ ಥರ ಚಲಿಸ್ತಕ್ಕಂಥ ಜೀವಿಗಳಿಗೆ ಅನಿಮಲ್ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಈ ಥರ ಚಲಿಸ್ತಕ್ಕಂಥ ಜೀವಿಗಳಿಗೆ ಅನಿಮಲ್ ಅಂತ ಕರೀತಾರೆ. ಈ ಅನಿಮಲ್ ಅಂದರೆ ಅವು ಕಣ್ಣಿಗೆ ಕಾಣಬೇಕು. ಆದರೆ ಈ ಸಿಂಪಲ್ ಮೈಕ್ರೋಸ್ಕೋಪ್ನ ಮೂಲಕ ಈ ಹಲ್ಲಿನ ಕೊಳಕು ಮತ್ತು ಕೊಳಚೆ ನೀರನ್ನು ನಡೆದಾಗ ಅನಿಮಲ್ ಥರ ಆ ಕಡೆ ಈ ಕಡೆ ಚಲಿಸ್ತಾ ಇರ್ತಕ್ಕಂಥ ಒದ್ದಾಡ್ತಕ್ಕಂಥ ಜೀವಿಗಳನ್ನು ನೋಡ್ತಾನೆ. ಅವನು ಅನಿಮಲ್ ಅಂತ ಕರೆಯಲ್ಲ, ಅವನು ಅನಿಮಲ್ ಕ್ಯೂಲ್ ಅಂತ ಕರೀತಾನೆ. ಈ ಥರ ಅನಿಮಲ್ ಕ್ಯೂಲ್ ಅಂತಕ್ಕಂಥ ಜೀವಿಗಳನ್ನು ಈ ಸಿಂಪಲ್ ಸರಳ ಸೂಕ್ಷ್ಮದರ್ಶಕದ ಸಹಾಯದಿಂದ ಲೆವನ್ ಹುಕ್ ಹುಡುಕ್ತಾನೆ ಸ್ನೇಹಿತರೆ. ಈ ಥರ ಇಲ್ಲಿವರೆಗೂ ಕಣ್ಣಿಗೆ ಕಾಣ್ತಕ್ಕಂತಹ ಅನಿಮಲ್ಗಳ ಪರಿಚಯ ಇರುತ್ತೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಅನಿಮಲ್ಗಳ ಪರಿಚಯನ ಯಾರು ಮಾಡಿಕೊಡ್ತಾನೆ, ಲೆವನ್ ಹುಕ್. ಯಾರ ಸಹಾಯದಿಂದ? ಸಿಂಪಲ್ ಮೈಕ್ರೋಸ್ಕೋಪ್ನ ಸಹಾಯದಿಂದ ತನ್ನ ಹಲ್ಲಲ್ಲಿರ್ತಕ್ಕಂಥ ಕೊಳೆ ಮತ್ತು ಕೊಳಚೆ ನೀರನ್ನು ಅದರ ಮೂಲಕ ನೋಡಿ ಅನಿಮಲ್ ಥರ ಒದ್ದಾಡ್ತಾ ಇರತಕ್ಕಂಥ ಅನಿಮಲ್ ಕ್ಯೂಲ್ ಅಂತಕ್ಕಂಥ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಣಿ ಜೀವಿಗಳ ಪ್ರಪಂಚವನ್ನು ಹುಡುಕಿ ಕೊಡ್ತಾನೆ. ಇದೇ ಪ್ರಪಂಚವನ್ನು ಮುಂದೆ ನಾವೇನಂತ ಕರಿತೀವಿ, ಮೈಕ್ರೋಬಯಾಲಜಿ ಅಂತ ಕರಿತೀವಿ, ಸೂಕ್ಷ್ಮಾಣು ಜೀವಿಶಾಸ್ತ್ರ ಅಂತ. ಆ ಸೂಕ್ಷ್ಮಾಣು ಜೀವಿಶಾಸ್ತ್ರ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಜೀವಿಗಳ ಪ್ರಪಂಚ ಇದೆ ಅಂತ ಮೊಟ್ಟ ಮೊದಲು ಲೆವನ್ ಹುಕ್ ಕಂಡುಹಿಡಿದ್ರಿಂದ ದ ಫಾದರ್ ಆಫ್
ಮೈಕ್ರೋಬಯಾಲಜಿ, ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಯಾರು ಹೋಗ್ತಾನೆ ಅಂದರೆ ಲೆವನ್ ಹುಕ್ ಸಿಂಪಲ್ ಜೀವಶಾಸ್ತ್ರದ ಪಿತಾಮಹ ಆಗ್ತಾನೆ. ನೋಡಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅನಿಮಲ್ಕ್ಯೂಲ್ ಅಂತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನು ಈ ಸಿಂಪಲ್ ಮೈಕ್ರೋಸ್ಕೋಪನ್ನು ಬಳಸಿ ಮೊಟ್ಟ ಮೊದಲು ಕಂಡುಹಿಡಿತಾನೆ ಸ್ನೇಹಿತರೆ. ಈ ಅನಿಮಲ್ಕ್ಯೂಲ್ಗಳೇ ಬ್ಯಾಕ್ಟೀರಿಯಾಗಳು. ಈ ಅನಿಮಲ್ಕ್ಯೂಲ್ಗಳೇ ಬ್ಯಾಕ್ಟೀರಿಯಾಗಳು ಅಂತ ಬ್ಯಾಕ್ಟೀರಿಯಾಗಳನ್ನು ಎರನ್ಬರ್ಗ್ ಅಂತಕ್ಕಂಥನು ಮೊಟ್ಟ ಮೊದಲು ನಾಮಕರಣ ಮಾಡ್ತಾನೆ. ಹಾಗಾದರೆ ಬ್ಯಾಕ್ಟೀರಿಯಾ ದಟ್ ನೇಮ್ ಈಸ್ ಗಿವನ್ ಬಿ ಅರನ್ಬರ್ಗ್. ನೆಕ್ಸ್ಟ್ ಫಸ್ಟ್ ಬ್ಯಾಕ್ಟೀರಿಯಾನ ಏನಂತ ಕರೆದ ಅವನು ಲೆವನ್ ಹುಕ್ ಅನಿಮಲ್ಕ್ಯೂಲ್ಸ್. ಹಾಗಾಗಿ ಫಸ್ಟ್ ಈ ಅನಿಮಲ್ಕ್ಯೂಲ್ಸ್ಗಳೇ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳನ್ನು ಫಸ್ಟ್ ಕಂಡುಹಿಡಿದಂತಹ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಸಿಂಪಲ್ ಲೆವನ್ ಹುಕ್. ಹಾಗಾಗಿ ಲೆವನ್ ಹುಕ್ಕಿಗೆ ಮತ್ತೊಂದು ಗ್ರೇಡ್ ಬರುತ್ತೆ, ದ ಫಾದರ್ ಆಫ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಲಜಿ ಬೇರೆ, ಬ್ಯಾಕ್ಟೀರಿಯಾಲಜಿ ಅಂದರೆ ಅಲ್ಲಿ ಜೋಸಫ್ ಲಿಸ್ಟರ್, ನೆಕ್ಸ್ಟ್ ಲೂಯಿಸ್ ಪಾಶ್ಚರ್ ಅವ್ರು ಬರ್ತಾರೆ. ಇವನು ಬ್ಯಾಕ್ಟೀರಿಯಾದ ಪಿತಾಮಹ ಆಗ್ತಾನೆ. ಬ್ಯಾಕ್ಟೀರಿಯಾವನ್ನು ಯಾವ ಹೆಸರಲ್ಲಿ ಇವನು ಐಡೆಂಟಿಫೈ ಮಾಡ್ತಾನೆ? ಅನಿಮಲ್ಕ್ಯೂಲ್ ಅಂತಕ್ಕಂಥ ಹೆಸರಲ್ಲಿ ಐಡೆಂಟಿಫೈ ಮಾಡ್ತಾನೆ. ಇಲ್ಲಿ ನೋಡಿ, ರಾಬರ್ಟ್ ಹುಕ್ಕಿಗೂ ಲೆವನ್ ಹುಕ್ಕಿಗೂ ನಾವು ಸ್ವಲ್ಪ ಡಿಫ್ರೆಂಟ್ ನೋಡಿದಾಗ ರಾಬರ್ಟ್ ಹುಕ್ಕು ನಿರ್ಜೀವ ಕೋಶಗಳನ್ನು ಕಂಡುಹಿಡಿತಾನೆ. ಲೆವನ್ ಹುಕ್ಕು ನೋಡಿ, ಇವು ಕೂಡ ಏಕಕೋಶ ಜೀವಿಗಳೇ ಬ್ಯಾಕ್ಟೀರಿಯಾಗಳು. ಈ ಜೀವಂತ ಕೋಶಗಳನ್ನು ಕಂಡುಹಿಡಿತಾನೆ. ಹಾಗಾಗಿ ಮತ್ತೊಂದು ಕ್ವಶನ್ ಬರುತ್ತೆ, ಲಿವಿಂಗ್ ಸೆಲ್ಲನ್ನು ಜೀವಂತ ಕೋಶವನ್ನು ಮೊಟ್ಟ ಮೊದಲು ಕಂಡುಹಿಡಿದ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಲೆವನ್ ಹುಕ್. ಅರ್ಥ ಆಗಿದೆ ಅನ್ಕೋತೀನಿ. ಸೆಲ್ಲನ್ನು ಕಂಡುಹಿಡಿದವನು ರಾಬರ್ಟ್ ಹುಕ್, ಜೀವಂತ ಸೆಲ್ಲನ್ನು ಕಂಡುಹಿಡಿದವನು ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಲೆವನ್ ಹುಕ್. ಹಾಗಾದರೆ ಲೆವನ್ ಹುಕ್ಕು ಈ ಅನಿಮಲ್ಕ್ಯೂಲ್ ಅಂತಕ್ಕಂಥ ಜೀವಂತ ಕೋಶಗಳನ್ನು ಕಂಡುಹಿಡಿದು ಆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅನಿಮಲ್ಕ್ಯೂಲ್ಗಳು ಏನು ಬ್ಯಾಕ್ಟೀರಿಯಾಗಳು ಏನು ಸೂಕ್ಷ್ಮಾಣು ಜೀವಿಗಳಿದೆ ಆ ಪ್ರಪಂಚವನ್ನು ಜಗತ್ತಿಗೆ ತರಿದಿಡ್ತಾನೆ. ಹಾಗಾಗಿ ದ ಫಾದರ್ ಆಫ್ ಬ್ಯಾಕ್ಟೀರಿಯಾ, ದ ಫಾದರ್ ಆಫ್ ಮೈಕ್ರೋಬಯಾಲಜಿ. ಸೊ ಇವೆಲ್ಲ ಬಿರುದನ್ನು ಯಾರು ತಗೊಳ್ತಾನೆ? ರಾಬರ್ಟ್ ಹುಕ್ ಮತ್ತು ನಮ್ಮ ಲೆವನ್ ಹುಕ್ ತಗೊಳ್ತಾರೆ ಸ್ನೇಹಿತರೆ. ನೋಡಿ, ಈ ಥರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೆಲ್ ಏನಾಗುತ್ತೆ, ಅನೇಕ ಆವಿಷ್ಕಾರಗಳತ್ತ ಅನೇಕ ಏನು ಪ್ರಯೋಗಗಳತ್ತ ಏನು ಮಾಡುತ್ತೆ? ಮುಖ ಮಾಡುತ್ತೆ. ಈ ಥರ ಪ್ರಯೋಗಗಳನ್ನು ಮುಖ ಮಾಡ್ತಾ 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 ಈ ಜೀವಕೋಶದ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆವಿಷ್ಕಾರಗಳಾಗತ್ತೆ. 1665 ದಟ್ ಈಸ್ ದ ಫಾದರ್ ಆಫ್ ಸೈಟಾಲಜಿ ರಾಬರ್ಟ್ ಹುಕ್ ಆಗ್ತಾನೆ. ಡೆಡ್ ಸೆಲ್ಲನ್ನು ಕಂಡುಹಿಡಿತಾನೆ. 1674 ಲೆವನ್ ಹುಕ್ ಲಿವಿಂಗ್ ಸೆಲ್ಲನ್ನು ಕಂಡುಹಿಡಿತಾನೆ. ಇವನು ಡೆಡ್ ಸೆಲ್ಲನ್ನು ಕಂಡುಹಿಡಿತಾನೆ. ಇವನು ಫಾದರ್ ಆಫ್ ಸೈಟಾಲಜಿ ಆಗ್ತಾನೆ. ಇವನು ಫಾದರ್ ಆಫ್ ಮೈಕ್ರೋಬಯಾಲಜಿ ಆಗ್ತಾನೆ. ಕ್ಲಿಯರ್? ನೆಕ್ಸ್ಟ್ 1838 ಓಕೆ, ಮತ್ತೊಬ್ಬ ಸೈಂಟಿಸ್ಟ್ ಬರ್ತಾನೆ. ಅವನ ಹೆಸರು ಜಾಕೋಬ್ ಸ್ಲೀಡನ್ ಅಂತ. ಜಾಕೋಬ್ ಸ್ಲೀಡನ್ ಇವನು ಸಿಂಪಲ್ ಸಸ್ಯ ಜೀವಕೋಶದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ಸಸ್ಯ ಜೀವಕೋಶದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ಸಸ್ಯ ಜೀವಕೋಶ, ಪ್ಲ್ಯಾಂಟ್ ಸೆಲ್ ಹೇಗಿರುತ್ತೆ, ಏನು ಮಾಡುತ್ತೆ, ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾನೆ. 1839 ಮತ್ತೊಬ್ಬ ಸೈಂಟಿಸ್ಟ್ ಬರ್ತಾನೆ.